ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರು ಹೊರಟ್ಬಿಡೋ. ಮಗ ಇನ್ನೇನು ಹೇಳಕ್ ಸಾಧ್ಯ? ಈ ಮನೆ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಫಾರಿನ್ಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೂ ಬಿಡದೆ ನನ್ನ ಕೈದಿ ತರ ಈ ಮನೇಲೆ ಬಂಧಿಸಿದ್ದಾರೆ. ಹಾಗೊಂದ್ ವೇಳೆ ನಾನು ಆಕ್ಸಿಡೆಂಟ್ ಮಾಡಿಸೋದೇ ಆಗಿದ್ರೆ ಮೊದಲು ನಮ್ಮ ಅಪ್ಪಂಗೆ ಮಾಡಿಸ್ತಿದ್ದೆ. ಪ್ರೀತು, ಯಾರೋ ಮೂರನೇ ವ್ಯಕ್ತಿಗೆ ನಾನು ಯಾಕೆ ಮಾಡಿಸ್ಲಿ? ಬದುಕಲ್ ಏನು ಬೇಡ ಅಂತ ಎಲ್ಲರಿಂದ ದೂರ ಉಳ್ಕೊಂಡವನ್ಗೆ ಇಂಥ ತಪ್ಪಾದ ಯೋಚನೆ ಯಾಕೆ ಬರುತ್ತೆ? ಇಂಥ ಕೆಲಸ ಎಲ್ಲ ಮಾಡೋ ಅವಶ್ಯಕತೆ ನನಗೂ ಇಲ್ಲ. ಸರಿ, ಓಕೆ ರಾಮ್ ಸರ್, ನಾವಿನ್ ಬರ್ತೀವಿ. ಓಕೆ ಇನ್ಸ್ಪೆಕ್ಟರ್, ಆದಷ್ಟು ಬೇಗ ಆಕ್ಸಿಡೆಂಟ್ ಯಾರು ಮಾಡಿದ್ದು ಅಂತ ಕಂಡು ಹೇಳಿ. ಶೂರ್ ಸರ್. ಥ್ಯಾಂಕ್ ಯು. ಹಲೋ ಕಾವೇರಿ, ಬಾ ನೀನು. ಹಲೋ, ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀರಾ? ನೀವು ಮಾತ್ರ ಸಭ್ಯಸ್ಥರು, ಯಾರಿಗೂ ತೊಂದರೆ ಕೊಡಲ್ಲ. ನಾವು ಸೆಕೆಂಡ್ ಕ್ಲಾಸ್ ಪೀಪಲ್. ನಮ್ಮನ್ನ ಯಾರಾದ್ರೂ ಟ್ರಿಗರ್ ಮಾಡಿದ್ರೆ ಅವರನ್ನ ಮುಗ್ಸಕ್ ಏನ್ ಬೇಕಾದ್ರೂ ಮಾಡ್ತೀವಿ ಅಲ್ವಾ? ನಾನು ಆ ರೀತಿ ಹೇಳಿಲ್ಲ. ಇನ್ ಯಾವ ರೀತಿ ಹೇಳಿದ್ರಿ? ನನ್ ಗಂಡನೇ ಕೊಲೆಗಾರ ಅನ್ನೋ ತರ ಪೊಲೀಸ್ ಮುಂದೆ ಪೋಟ್ರೆ ಮಾಡಿದ್ರಲ್ಲ. ನನಗೆ ಅನುಮಾನ ಇದೆ ಅಂತ ಆಗ್ಲೂ ಹೇಳ್ದೆ, ಈಗ್ಲೂ ಹೇಳ್ತಿದ್ದೀನಿ, ಮುಂದೆನೂ ಹೇಳ್ತೀನಿ. ಏನ್ ಇವಾಗ? ಅಮ್ಮ, ಈ ಜಗಳ ಎಲ್ಲ ಯಾಕಿವಾಗ? ನಿನಗೆ ಕೈ ಮುಗಿತೀನಿ, ದಯವಿಟ್ಟು ಸುಮ್ನಾಗ್ಬಿಡು. ಸುಮ್ನೆ ಇರೋವ್ರ ಹತ್ರ ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದಿದ್ದ ಅವರು, ನೀನ್ ನನಗ್ ಸುಮ್ನೆ ಇರು ಅಂತೀಯಾ? ನಾವು ನಮ್ ಪಾಡಗ್ ನಾವಿದ್ವಿ, ಜಗಳಕ್ಕೆ ಅಡಿಪಾಯ ಹಾಕ್ತವ್ರು ನೀವೇ ತಾನೆ. ಪೊಲೀಸ್ ಅವ್ರು ಕೇಳಿದ ಪ್ರಶ್ನೆಗೆ ಅನುಮಾನ ಇದೆ ಅಂತ ಹೇಳ್ದೆ, ಅಷ್ಟಕ್ಕೆ ಜಗಳಕ್ಕೆ ಅಡಿಪಾಯ ಅಂತಾರಾ? ಅನುಮಾನ ಪಡಿ, ನಾನ್ ಬೇಡ ಅಂತ ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ಅನುಮಾನ ಸಾಬೀತಾಗೋ ತನಕ ಅವನ ಅಪರಾಧಿ ಅಲ್ಲ ಅಂತ ಪೊಲೀಸ್ ಅವ್ರಿಗೂ ಗೊತ್ತಿರತ್ತೆ. ಬಟ್ ಅವನೊಬ್ಬ ಕ್ರಿಮಿನಲ್ ಲಾಯರ್ ಆಗಿದ ತಕ್ಷಣ ಅವನ್ ಕ್ರಿಮಿನಲ್ ಕೆಲಸನೇ ಮಾಡೋದು ಅಂತ ಹೇಳಿದ್ರೆ ಹೇಗೆ? ಒಬ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರಿ ಇಲ್ಲ ಅಂದಿದ ತಕ್ಷಣ ಇನ್ನೊಬ್ರಿಗೂ ಅದೇ ಅಭಿಪ್ರಾಯ ಬರೋ ತರ ಮಾಡೋ ತಪ್ಪು. ನಿಮ್ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಒಂದು ಡಿಸ್ಟರ್ಬೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ನಾವು ಸಹಿಸ್ಕೊಂಡಿದ್ವಿ. ಹಾಗಂತ ಪೊಲೀಸರು ಮುಂದೆ ಇಷ್ಟ ಬಂದಂಗ್ ಮಾತಾಡ್ತಿದ್ದೀರಲ್ಲ, ಅದು ಸರಿ ಇಲ್ಲ. ಹಾಗೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಈ ಮದ್ವೆ ವಿಷಯದಲ್ಲಿ ನನಗೆ ಕೋಪ ಇದೆ, ಹಾಗೆ ನೀವು ಕೋಪ ಮಾಡ್ಕೊಂಡಿರ್ತೀರಾ ಅಂತ ಸುಮ್ನೆ ಇದ್ದೆ. ಆದ್ರೆ ನೀವು ನನ್ನ ಮಗಳ ಜೀವಕ್ಕೆ ಅಪಾಯ ತರ್ತಿದ್ದೀರಾ. ನನ್ನ ಮಗಳ ಜೀವಕ್ಕೆ ಅಪಾಯ ತಂದ್ರೆ ನಾನು ಯಾರನ್ನು ಉಳಿಸೋದಿಲ್ಲ. ಪ್ರಬಲ ಒಬ್ಬ ಕ್ರಿಮಿನಲ್ ಲಾಯರ್. ಜಸ್ಟ್ ಬಿಕಾಸ್ ಅವ್ನ್ ಫೇಮಸ್ ಕ್ರಿಮಿನಲ್ ಲಾಯರ್ ಅಂತ ಅವನೇ ಕ್ರಿಮಿನಲ್ ಕೆಲಸ ಮಾಡಿದ್ದಾನೆ ಅಂತ ನೀವ್ ಅಕ್ಯೂಸ್ ಮಾಡಿದ್ರಿ. ಹಾಗೆ ಒಬ್ಬ ಡಾಕ್ಟರ್ ದೇಹ ಕತ್ತರಿಸಿ ಆಪರೇಷನ್ ಮಾಡ್ತಾನೆ, ಹಾಗಂತ ಯಾವ್ದೋ ಮರ್ಡರ್ ಆಗಿದ ತಕ್ಷಣ ಡಾಕ್ಟರೇ ಮರ್ಡರ್ ಮಾಡಿದ್ದು ಅಂತ ಹೇಳಕ್ಕಾಗತ್ತಾ? ಇಂಥ ಕತೆ ಎಲ್ಲ ನನ್ ಮುಂದೆ ಹೇಳ್ಬಿಡಿ. ನನ್ ಮಗಳಿಗೆ ಆಕ್ಸಿಡೆಂಟ್ ಮಾಡಿಸಿದ್ ಯಾರು ಅಂತ ಗೊತ್ತಾದ್ರೆ ಜೀವನವಾಗಿ ಅವ್ರನ್ನ ಬಿಡಲ್ಲ, ಕೊಂದು ಜೈಲಿಗೆ ಬೇಕಾದ್ರೂ ಹೋಗ್ತೀನಿ. ಅಕ್ಕ, ಹೋಗಿ ಹೋಗಿ ಇಂಥವ್ರ ಜೊತೆ ಜಗಳ ಆಡ್ತಿದ್ಯಾ? ಇವ್ರ ಜೊತೆ ಜಗಳ ಆಡಿ ನಿನ್ ಕ್ಲಾಸ್ನ ನೀನೇ ಯಾಕೆ ಬೀಳಿಸ್ಕೊತಿದ್ಯಾ? ಅಪ್ಪ ಏನಾದ್ರು ಬಂದ್ರೆ ಆಮೇಲೆ ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಮುಂದೆ ನಿನ್ ತಿರ್ಗಾ ಬಾಯಿಗೆ ಬಂದಾಗ ಬೈತಾರೆ. ಇದೆಲ್ಲ ಬೇಕಾ ನಿನಗೆ? ನಿನ್ ರೇಂಜ್ಗೆ ಗಂಧದ ಜೊತೆ ಗುದ್ದಾಡ್ಬೇಕು, ಸಗಣಿ ಜೊತೆ ಅಲ್ಲ.